ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ 2026 ಜನವರಿಯಿಂದ ಜುಲೈವರೆಗೆ ಏನು ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದು ಎರಡನೇ ತರಗತಿಯಾಗಿರ್ತವೆ. ಒಂದನೇ ತರಗತಿಯಲ್ಲಿ 50 ಪ್ರಶ್ನೆಗಳ ಬಗ್ಗೆ ಏನು ಮಾಡ್ತಾ ಹೋದ್ವಿ, ಈ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಅದರ ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. 2026 ಜನವರಿಯಲ್ಲಿ ಭಾರತದ ಯಾವ ರಾಜ್ಯವು ದೇಶದಲ್ಲಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಡಿಜಿಟಲ್ ಹೆಲ್ತ್ ಅಕೌಂಟ್ಸ್ ಲಿಂಕ್ ಮಾಡಿದ ಜನಸಂಖ್ಯೆಯನ್ನು ಹೊಂದಿದಂಥ ಹೆಗ್ಗಳಿಕೆ ಪಾತ್ರವಾಗ್ತೈತಿ? ಅಂದ್ರೆ ಭಾರತದಲ್ಲಿ ಡಿಜಿಟಲ್ ಹೆಲ್ತ್ ಅಕೌಂಟ್ಸ್ ಅಂತ ಒಂದು ಲಿಂಕ್ ಮಾಡಿದಂಥ ಜನಸಂಖ್ಯೆಯನ್ನು ಯಾವ ರಾಜ್ಯ ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಕೇರಳ ರಾಜ್ಯ ಮಾಡ್ತಾ ಹೋಗ್ತೈತಿ. ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದು 324ನೇ ವಿಧಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೈತಿ. ಏನು ಈ ಭಾರತದ ಚುನಾವಣಾ ಆಯೋಗವು ರಾಷ್ಟ್ರೀಯ ಮತದಾರ ದಿನ 2026 ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂಥ ಹೊಸ ಮೊಬೈಲ್ ಆ್ಯಪ್ ಹೆಸರೇನು? ಅಂದರೆ ಈ ರಾಷ್ಟ್ರೀಯ ಮತದಾರ ದಿನ 2026ರಲ್ಲಿ ಒಂದು ಹೊಸ ಆ್ಯಪ್ ಅಂದರೆ ಹೊಸ ಅಪ್ಲಿಕೇಶನನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಯಾವುದಪ್ಪ ಅಂದ್ರೆ ಸಹಜ್ ವೋಟರ್ ಆ್ಯಪ್ ಅಂತ. ಯಾವುದು? ಸಹಜ್ ವೋಟರ್ ಆ್ಯಪ್. ರಾಷ್ಟ್ರೀಯ ಮತದಾರ ದಿನ ಯಾವಾಗ ಆಚರಣೆ ಮಾಡ್ತಾವಪ್ಪ ಅಂದ್ರೆ ಜನವರಿ 25ನೇ ತಾರೀಕನ್ನು ರಾಷ್ಟ್ರೀಯ ಮತದಾರ ದಿನ ಅಂತಂದು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಜನವರಿ 2026ರಲ್ಲಿ ನಿಧನರಾದಂಥ ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ಅವರು ಯಾವ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು? ಅಂದ್ರೆ ಏನು 2026ರಲ್ಲಿ ಪದ್ಮಶ್ರೀ ಪಡೆದಂಥ ಈ ಗಿರೀಶ್ ಭಾರದ್ವಾಜರವರು ಯಾವ ಹೆಸರಿನಿಂದ ಒಂದು ಪ್ರಸಿದ್ಧಿಯಾಗಿತ್ತಪ್ಪ ಅಂದ್ರೆ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರು ಪಡೆದಿದ್ರು. ಏನು ಬ್ರಿಡ್ಜ್ ಆಫ್ ಇಂಡಿಯಾ ಅಂತ ಯಾರು ಕರಿತಪ್ಪ ಅಂದ್ರೆ ಗಿರೀಶ್ ಭಾರದ್ವಾಜರವರನ್ನು ಕರಿತಾ ಹೋಗ್ತಾರೆ. ಇವತ್ತು ಜೊತೆಗೆ 2026 ಒಂದು ಗಣರಾಜ್ಯೋತ್ಸವದ ಪರೇಡಿನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಜಾಗತಿಕ ನಾಯಕ ಯಾರು? ಅಂದರೆ 2026ರಲ್ಲಿ ಗಣರಾಜ್ಯೋತ್ಸವದ ಒಂದು ಪರೇಡ್ನಲ್ಲಿ ವರ್ಷ ಏನು ಮಾಡ್ತಾ ಹೋಗ್ತೀವಿ, ನಾವು ಮುಖ್ಯ ಅತಿಥಿಯನ್ನು ಕರಿತಾ ಹೋಗ್ತೀವಿ. ಹಾಗಾದರೆ 2026 ಒಂದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಒಂದು ಪ್ರಧಾನಿಯನ್ನು ನಾವು ಮುಖ್ಯ ಅತಿಥಿಯಾಗಿ ಕರಿತಾ ಹೋಗ್ತೀವಿ. ಗಣರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತಾವಪ್ಪ ಅಂದರೆ ಜನವರಿ 26ನೇ ತಾರೀಕು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ವಿಶ್ವಸಂಸ್ಥೆಯ ಇತ್ತೀಚಿನ ವರದಿಯ ಪ್ರಕಾರ 2026ರಲ್ಲಿ ಭಾರತದ ಯೋಜಿತ GDP ಬೆಳವಣಿಗೆ ದರ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಅಂದರೆ ಭಾರತದ GDP ಬೆಳವಣಿಗೆ ದರ ಎಷ್ಟಪ್ಪ ಅಂದ್ರೆ 6.8 ನೋಡ್ತಾ ಹೋಗ್ತೀವಿ. ಎಷ್ಟು? 6.8. GDP ಅಂದ್ರೇನು? ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತಾ ಹೋಗ್ತೀವಿ. ಕೇಂದ್ರ ಬಜೆಟ್ 2026ರಲ್ಲಿ ಘೋಷಿಸಲಾದಂಥ ಕೃಷಿ ಯಾಂತ್ರೀಕರಣದ ಉಪ ಮಿಷನ್ ಯೋಜನೆಯ ಮುಖ್ಯ ಉದ್ದೇಶವೇನು? ಅಂದರೆ ಏನು ಕೇಂದ್ರ ಬಜೆಟ್ನೊಳಗೆ 2026 ಕೇಂದ್ರ ಬಜೆಟ್ನೊಳಗೆ ಒಂದು ಘೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಏನು? ಕೃಷಿ ಯಾಂತ್ರೀಕರಣದ ಉಪ ಮಿಷನ್ ಅಂತ ಯೋಜನೆ. ಇದರ ಉದ್ದೇಶ ಏನಪ್ಪ ಅಂದ್ರೆ ಸಣ್ಣ ರೈತರಿಗೆ ಆಧುನಿಕ ಕೃಷಿ ಉಪಕರಣಗಳ ಒಂದು ಲಭ್ಯತೆಯನ್ನು ಕೊಡ್ತಾ ಹೋಗ್ತೀವಿ. ಏನು? ಸಣ್ಣ ರೈತರಿಗೆ ಆಧುನಿಕ ಕೃಷಿ ಉಪಕರಣಗಳ ಲಭ್ಯತೆಯನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕ ಸರ್ಕಾರವು ಫೆಬ್ರವರಿ 2026 ಬಜೆಟ್ನಲ್ಲಿ ಉತ್ತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೊಸ ಮೆಗಾ ಟೆಕ್ಸ್ಟೈಲ್ ಪಾರ್ಕನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ? ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಒಂದು ಹೊಸ ಮೆಗಾ ಟೆಕ್ಸ್ಟೈಲ್ ಪಾರ್ಕನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಕಲಬುರಗಿಯೊಳಗೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಜಿಲ್ಲೆ ಯಾವುದಪ್ಪ ಅಂದರೆ ದಾವಣಗೆರೆ ಅಂತ ಕರಿತೀವಿ. ಮತ್ತು ಮೆಕ್ಕೆಜೋಳದ ಪಾರ್ಕು ರಾಣೆಬೆನ್ನೂರು ನೋಡ್ತಾ ಹೋಗ್ತೀವಿ. ಪುಟ್ಟ ಪಾರ್ಕು ತುಮಕೂರು ಜಿಲ್ಲೆಯ ಒಂದು ಯಾವುದದು ಊರು ನೆನಪು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ತಾ ಹೋಗ್ರಿ. ಭಾರತೀಯ ಸೇನೆಯ ಮೊದಲ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಸ್ಮರಣಾರ್ಥ ಹೊಸ ಮಿಲಿಟರಿ ಮ್ಯೂಸಿಯಮನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ಏನು? ಭಾರತೀಯ ಸೇನೆಯ ಮೊದಲ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರ ಸ್ಮರಣಾರ್ಥ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕರ್ನಾಟಕ ಸರ್ಕಾರವು ಹೊಸ ಮಿಲಿಟರಿ ಮ್ಯೂಸಿಯಮನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಯಾವ ಸ್ಥಳದಲ್ಲಪ್ಪ ಅಂದ್ರೆ ಮಡಿಕೇರಿಯಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಉದ್ಘಾಟನೆಯನ್ನು ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ಇಸ್ರೋ ಯಾವ ಉಡಾವಣಾ ವಾಹನದ ಮೂಲಕ ತನ್ನ ಮುಂದಿನ ಪೀಳಿಗೆಯ
ಹವಾಮಾನ ಉಪಗ್ರಹ ಅಂದರೆ ಇನ್ಸ್ಯಾಟ್ 4Dಯನ್ನು ಯಶಸ್ವಿಯಾಗಿ ಸೇರಿಸಿದೆ. ಯಾವ ಒಂದು ಉಡಾವಣಾ ವಾಹನದ ಮೂಲಕಪ್ಪ ಅಂದರೆ GSLV F-14 ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಒಂದು ಇತ್ತೀಚೆಗೆ ಇನ್ಸ್ಯಾಟ್ 4D ಎಂಬ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡ್ತಾರೆ. ಹಾಗಾದರೆ ಕೇಂದ್ರ ಕಚೇರಿಯಲ್ಲಿ ಐತಪ್ಪ ಅಂದ್ರೆ ಬೆಂಗಳೂರಿನೊಳಗೆ ಐತಿ. ಹಾಗಾದ್ರೆ ಉಡಾವಣಾ ಕ್ಷೇತ್ರ ಎಲ್ಲಿ ಐತಪ್ಪ ಅಂದ್ರೆ ಶ್ರೀಹರಿಕೋಟಾದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಸ್ರೋ ಅಂದ್ರೇನು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಕರಿತಾ ಹೋಗ್ತೀವಿ. 2026ರಲ್ಲಿ ಫೆಬ್ರವರಿಯಲ್ಲಿ ನಡೆದಂಥ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ಎಷ್ಟನೇ ಸ್ಥಾನವನ್ನು ಹೊಂದಿದೆ ಅಂದರೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತವು 82ನೇ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಮಾರ್ಚ್ 2026ರಲ್ಲಿ ರಕ್ಷಣಾ ಸಚಿವಾಲಯವು ಜಂಟಿ ಮಿಲಿಟರಿ ಅಭ್ಯಾಸ ಅಂದರೆ ಥರ್ಮ್ ಗಾರ್ಡಿಯನ್ 2026 ಭಾರತ ಯಾವ ದೇಶವು ನಡುವೆ ಆಯೋಜಿಸಿತ್ತು ಅಂತಪ್ಪ ಅಂದ್ರೆ ಈ ಥರ್ಮ್ ಗಾರ್ಡಿಯನ್ ಒಂದು ಮಿಲಿಟರಿ ಅಭ್ಯಾಸಪ್ಪ ಅಂದರೆ ಜಪಾನ್ ದೇಶದ ಮೂಲಕ ನಡುವೆ ಆಯೋಜನೆ ಮಾಡ್ತಾ ಹೋಗ್ತೀವಿ. ಇತ್ತೀಚೆಗೆ ಭಾರತ ಯಾವ ರಾಜ್ಯವು ತನ್ನ ಸಂಪೂರ್ಣ ಶಾಲಾ ಪಠ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಕೋಡಿಂಗನ್ನು ಕಡ್ಡಾಯಗೊಳಿಸಿದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ. ಇಲ್ಲಿ ಕೇರಳ ರಾಜ್ಯದಲ್ಲಿ ಮೊಟ್ಟ ಮೊದಲ AI ಶಿಕ್ಷಕವನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್ ಎಲ್ಲಿ ಕೇರಳದೊಳಗೆ ಎಲ್ಲಿ ತನ್ನ ಒಂದು ಸಂಪೂರ್ಣ ಶಾಲಾ ಪಠ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಆ ಕೋಡಿಂಗ್ ಅನ್ನು ಕಡ್ಡಾಯಗೊಳಿಸಿದಂಥ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳವನ್ನು ನೋಡ್ತಾ ಹೋಗ್ತೀವಿ. ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಮಾರ್ಚ್ 2026ರಲ್ಲಿ ಯಾವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? ಯಾವುದು? ಪದ್ಮಭೂಷಣ. ಯಾರಿಗೆ? ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಮಾರ್ಚ್ 2026ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡ್ತಾ ಹೋಗ್ತಾರೆ. ಮಾರ್ಚ್ 2026ರಲ್ಲಿ ICC ಮಹಿಳಾ ಅಂಡರ್ 19 T20 ವಿಶ್ವಕಪ್ ಟ್ರೋಫಿಯನ್ನು ಗೆದ್ದ ದೇಶ ಯಾವುದು? ಭಾರತ. 19 ವರ್ಷದ ಒಳಗಿನ ಮಹಿಳಾ ಒಂದು ICC ವಿಶ್ವಕಪ್ T20 ವಿಶ್ವಕಪ್ಪನ್ನು ಗೆದ್ದಂಥ ದೇಶ ಯಾವುದಪ್ಪ ಅಂದ್ರೆ ಭಾರತ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯ ಪ್ರಕಾರ 2026 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದು? ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದಪ್ಪ ಅಂದ್ರೆ ಇಂದೋರನ್ನು ನೋಡ್ತಾ ಹೋಗ್ತೀವಿ. ಯಾವುದು? ಇಂದೋರ್. ಏಪ್ರಿಲ್ 2026ರಲ್ಲಿ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಅಂದರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಈ ಒಂದು ಭಾರತದ ಶ್ರೇಯಾಂಕ ಎಷ್ಟಪ್ಪ ಅಂದ್ರೆ 38ನೇ ಸ್ಥಾನಕ್ಕೆ ಏನಾಗ್ತದೆ, ಸ್ವಲ್ಪ ಸುಧಾರಣೆಯನ್ನು ಕಂಡಿದೆ. ಯಾವ ಒಂದು ಸೂಚ್ಯಂಕದೊಳಗೆ ಏಪ್ರಿಲ್ 2026ರಲ್ಲಿ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದ್ರೆ 38ನೇ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಕರ್ನಾಟಕದ ಯಾವ ಪ್ರಸಿದ್ಧ ವನ್ಯಜೀವಿ ಅಭಯಾರಣ್ಯವನ್ನು ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಾ ಹೋಗ್ತೈತೆ. ಅಂದರೆ ಇತ್ತೀಚೆಗೆ ಒಂದು ಪ್ರಸಿದ್ಧ ವನ್ಯಜೀವಿ ಅಭಯಾರಣ್ಯವನ್ನು ಪರಿಸರ ಸೂಕ್ಷ್ಮ ವಲಯ ಅಂತಂದು ಘೋಷಣೆಯನ್ನು ಮಾಡ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ಕಾವೇರಿ ವನ್ಯಜೀವಿ ಅಭಯಾರಣ್ಯವನ್ನು ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯ ಅಂತಂದು ಘೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಏಪ್ರಿಲ್ 2026ರಲ್ಲಿ ನೂತನ ನೌಕಾಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಅಂದ್ರೆ ನೂತನವಾಗಿ ನೌಕಾಸೇನೆ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ವೈಸ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿಯವರು ಏನಾಗಿದೆಯಪ್ಪ ನೌಕಾಸೇನೆಯ ಮುಖ್ಯಸ್ಥರಾಗಿ ಕಾಣ್ತಾ ಹೋಗ್ತೀವಿ. ಭಾರತದ 2026ರಲ್ಲಿ ಏಪ್ರಿಲ್ನಲ್ಲಿ ಬಿಡುಗಡೆಯಾದಂಥ ವಿಶ್ವ ಸಂತೋಷದ ವರದಿಯಲ್ಲಿ ಸತತವಾಗಿ ಮೊದಲ ಸ್ಥಾನ ಪಡೆದ ದೇಶ ಯಾವುದಪ್ಪ ಅಂದ್ರೆ ಫಿನ್ಲ್ಯಾಂಡ್. ವಿಶ್ವ ಸಂತೋಷ ವರದಿಯಲ್ಲಿ ಸತತವಾಗಿ ಮೊದಲ ಸ್ಥಾನ ಪಡೆದಂಥ ದೇಶ ಯಾವುದಪ್ಪ ಅಂದ್ರೆ ಫಿನ್ಲ್ಯಾಂಡನ್ನು ನೋಡ್ತಾ ಹೋಗ್ತೀವಿ. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಟೆಲಿಕಾಂ ನೆಟ್ವರ್ಕ್ ಲಿಂಕ್ ಇತ್ತೀಚೆಗೆ ಎಲ್ಲಿ ಕಾರ್ಯಾರಂಭ ಮಾಡಿದೆ? ಅಂದರೆ ಭಾರತದಲ್ಲಿ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಟೆಲಿಕಾಂ ನೆಟ್ವರ್ಕ್ ಲಿಂಕನ್ನು ಇತ್ತೀಚೆಗೆ ದೆಹಲಿಯಲ್ಲಿ ಕಾರ್ಯಾರಂಭ ಮಾಡ್ತಾ ಹೋಗ್ತೀವಿ. ಮೇ 2026ರಲ್ಲಿ ಜಪಾನ್ನಲ್ಲಿ ನಡೆದಂಥ G7 ಶೃಂಗಸಭೆಯಲ್ಲಿ ಭಾರತದ ಪರವಾಗಿ ಯಾರು ಭಾಗವಹಿಸಿದ್ದಪ್ಪ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಿದ್ರು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಪ್ರಾಜೆಕ್ಟ್ ಭೀಷ್ಮ ಯಾವುದಕ್ಕೆ ಸಂಬಂಧಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಾಜೆಕ್ಟ್ ಭೀಷ್ಮ ಮೊಬೈಲ್ ವಿಪತ್ತು ಆಸ್ಪತ್ರೆ ಕ್ಯೂಬ್ ಅಂತ ಕರಿತಾ ಹೋಗ್ತೀವಿ. ಇದು ಪ್ರಾಜೆಕ್ಟ್ ಭೀಷ್ಮ ಅಂತ ಕರಿತಾ ಹೋಗ್ತೀವಿ. ಮೇ 2026 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಕೃತಿ ಯಾವುದಪ್ಪ ಅಂದ್ರೆ ದಿ ಲಾಸ್ಟ್ ಸ್ಕ್ರೀನ್. ಯಾವುದು?
ದಿ ಲಾಸ್ಟ್ ಸ್ಕ್ರೀನ್ ಯಾವುದಪ್ಪ ಅಂದರೆ ಮೇ 2026ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಂಥ ಕೃತಿ ಯಾವುದಪ್ಪ ಅಂದ್ರೆ ದಿ ಲಾಸ್ಟ್ ಸ್ಕ್ರೀನ್. ಅದೇ 2020ರಲ್ಲಿ ನಮ್ಮ ಒಂದು ಕನ್ನಡದಲ್ಲಿ ನೋಡ್ತಾ ಹೋಗ್ತೀವಿ. ಯಾರು ಬಾನು ಮುಸ್ತಕರವರು ಒಂದು ಕೃತಿ ಯಾವುದಪ್ಪ ಅಂದ್ರೆ ಯಾವುದನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸ್ತಾ ಹೋಗ್ರಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ದಿ ಲಾಸ್ಟ್ ಸ್ಕ್ರೀನ್ ಕೃತಿಗೆ ಲಭಿಸಿದೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಾಜ್ಯದ ಮೊದಲ ಬಿದಿರು ಸಂಸ್ಕರಣಾ ಕೈಗಾರಿಕಾ ಕ್ಲಸ್ಟರನ್ನು ಸ್ಥಾಪಿಸಲು ಅನುಮೋದನೆಯನ್ನು ನೀಡಲಾಗಿದೆ? ಯಾವಲ್ಲಿ? ಉತ್ತರ ಕನ್ನಡದಲ್ಲಿ ಬಿದಿರು ಸಂಸ್ಕರಣಾ ಕೈಗಾರಿಕಾ ಕ್ಲಸ್ಟರನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತೀವಿ. ಈ ಬಿದಿರಿನ ಮೂಲಕ ಏನು ಮಾಡ್ತಾ ಹೋಗ್ಬೋದಪ್ಪ ಅಂದರೆ ಎಥನಾಲನ್ನು ಏನು ಮಾಡ್ತಾ ಹೋಗ್ಬೋದು, ತಯಾರಿಕೆಯನ್ನು ಮಾಡ್ತಾ ಹೋಗ್ಬೋದು. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣಾ ಸಮ್ಮೇಳನ COP 31 ಅನ್ನು 2026ರಲ್ಲಿ ಆತಿಥ್ಯ ವಹಿಸಲು ಪ್ರಸ್ತಾಪಿಸಿದ ದೇಶ ಯಾವುದು? ಭಾರತ. ಏನು 2026ರಲ್ಲಿ ಆತಿಥ್ಯ ವಹಿಸುವಂಥ ದೇಶ ಯಾವುದಪ್ಪ ಅಂದ್ರೆ ಭಾರತ. ಯಾವುದಕ್ಕಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನವನ್ನು 2026ರಲ್ಲಿ ಭಾರತ ಏನು ಮಾಡ್ತಾ ಹೋಗ್ತೈತಿ, ಆಯೋಜನೆಯನ್ನು ಮಾಡ್ತಾ ಹೋಗ್ತೈತಿ. ಜೂನ್ 2026ರಲ್ಲಿ ನಡೆದಂಥ ಯೋಗ ದಿನಾಚರಣೆಯು ಪ್ರಧಾನ ವಿಷಯ ಏನಾಗಿತ್ತು? ಜೂನ್ 2026ರಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಅಂತ ಕೇಳ್ತಾ ಹೋಗ್ತಾರೆ. ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಏನು? ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತಾವಪ್ಪ ಅಂದರೆ ಜೂನ್ 21ನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ. 21ನೇ ತಾರೀಕು ಇಡೀ ಅತಿ ಹೆಚ್ಚು ಆಗೋಲಿರುವಂಥ ದಿನ ಈ ಒಂದು ತಾರೀಕಿನೊಳಗೆ ಕಂಡು ಬರ್ತಾ ಹೋಗ್ತದೆ. ಇತ್ತೀಚೆಗೆ ಯಾವ ದೇಶವು ತನ್ನ ರಾಷ್ಟ್ರೀಯ ಕರೆನ್ಸಿಯಾಗಿ ಡಿಜಿಟಲ್ ರೂಪಾಯಿಯನ್ನು ಬಳಸಲು ಭಾರತದೊಂದಿಗೆ ಅಧಿಕೃತ ಒಪ್ಪಂದ ಮಾಡಿಕೊಂಡಿದೆ? ಯಾವುದಪ್ಪ? ನೇಪಾಳದಲ್ಲಿ ಕೂಡ ನಾವು ಏನು ಮಾಡ್ಬೋದು, ರೂಪಾಯಿಯನ್ನು ನಾವು ನಡೆಸ್ಬೋದು. ಜೂನ್ 2026ರಲ್ಲಿ ಬಿಡುಗಡೆಯಾದಂಥ ಜಾಗತಿಕ ಲಿಂಗ ತಾರತಮ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಭಾರತದ ಸ್ಥಾನ 120. ಎನ್ಲಿ ಪಾಸ್ಪೋರ್ಟ್ ಒಳಗೆ 87, ಗ್ಲೋಬಲ್ ಇನ್ನೋವೇಷನ್ ಒಳಗೆ 38ನೇ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಮತ್ತು ಏನದು ಜಾಗತಿಕ ಲಿಂಗ ತಾರತಮ್ಯ ಸೂಚ್ಯಂಕದಲ್ಲಿ 127ನೇ ಸ್ಥಾನವು ಭಾರತ ಕಂಡು ಬರ್ತಾ ಹೋಗ್ತೈತಿ. ಕರ್ನಾಟಕ ಸರ್ಕಾರದ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯು 2026ಕ್ಕೆ ಯಶಸ್ವಿಯಾಗಿ ಎಷ್ಟು ವರ್ಷಗಳನ್ನು ಪೂರೈಸಿದೆ? 3 ವರ್ಷಗಳು ಪೂರೈಕೆ ಕಂಡು ಬರ್ತಾ ಹೋಗ್ತದೆ. 2026ರ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದಂಥ ಆಟಗಾರ ಯಾರು? ಕಾರ್ಲೋಸ್ ಅಲ್ಕರಾಜ್ ಅವರು 2026ರ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದಂಥ ಯಾರು ಗೆಲ್ತಾರಪ್ಪ ಅಂದ್ರೆ ಕಾರ್ಲೋಸ್ ಅಲ್ಕರಾಜರವರು ಗೆಲ್ತಾ ಹೋಗ್ತಾರೆ. ಜುಲೈ 2026ರಲ್ಲಿ ಬಿಡುಗಡೆಯಾದ ದಿ ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್ ಆನ್ ಕ್ಯಾನ್ಸರ್ 2026 ವರದಿಯನ್ನು ಯಾವ ಸಂಸ್ಥೆ ಜಂಟಿಯಾಗಿ ನೀಡ್ತಾ ಹೋಗ್ತೈತಿ? ವಿಶ್ವ ಆರೋಗ್ಯ ಸಂಸ್ಥೆ. ಯಾವುದು? WHO IARC. ಇದರ ಕೇಂದ್ರ ಕಚೇರಿ ರೋಮ್ನಲ್ಲಿ ನೋಡ್ತಾ ಹೋಗ್ತೀವಿ. WHO ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಏನು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ದಿ ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್ ಆನ್ ಕ್ಯಾನ್ಸರ್ 2026ನ್ನು ವಿಶ್ವಸಂಸ್ಥೆ ಮತ್ತು IARC ಅವರು ಜಂಟಿಯಾಗಿ ಏನು ಮಾಡ್ತಾ ಹೋಗ್ತಾರೆ, ನೀಡ್ತಾ ಹೋಗ್ತಾರೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸೈಬರ್ ಭದ್ರತೆಗಾಗಿ ಸಹಿ ಹಾಕಲಾದ ತಂತ್ರಜ್ಞಾನದ ಒಪ್ಪಂದ ಹೆಸರೇನು? ಪ್ಯಾಕ್ಟ್ಸ್. ಏನು? ಪ್ಯಾಕ್ಟ್ಸ್ ಒಳಗೆ ಏನು ಮಾಡ್ತಾವಪ್ಪ ಅಂದ್ರೆ ಈ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸೈಬರ್ ಭದ್ರತೆಗೆ ಸಹಿ ಹಾಕಲಾದಂಥ ತಂತ್ರಜ್ಞಾನದ ಹೆಸರೇನಪ್ಪ ಅಂದ್ರೆ ಪ್ಯಾಕ್ಟ್ಸ್. ಜುಲೈ 2026ರಲ್ಲಿ ONGC ಸಂಸ್ಥೆಯು ಕರ್ನಾಟಕದ ಯಾವ ನಗರದಲ್ಲಿ 1.75 ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ವಿಸ್ತರಣೆಗೆ ಮುಂದಾಗಿದೆ? ಮಂಗಳೂರಿನೊಳಗೆ. ONGC ಅನ್ನೋದು ಇದು ಮಿನಿರತ್ನ ಒಂದು ಕಂಪನಿಯಲ್ಲಿ ಅಂಡರ್ ಒಳಗೆ ಬರ್ತಾ ಹೋಗ್ತೈತಿ. ಇದು ಒಂದು ರೀತಿಯ ಆಯಿಲ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತ ಕರಿತಾ ಹೋಗ್ತೀವಿ. ರಾಷ್ಟ್ರೀಯ ರೋಪ್ ಟಾಪ್ ಸೌರ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಭಾರತಕ್ಕೆ ಎಷ್ಟು ಹಣಕಾಸು ನೆರವು ನೀಡಿದೆ? ಇದು $890 ಮಿಲಿಯನ್ ನಷ್ಟು ರಾಷ್ಟ್ರೀಯ ರೂಪ್ ಟಾಪ್ ಸೌರ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಭಾರತಕ್ಕೆ ಎಷ್ಟು ರೊಕ್ಕ ನೀಡೈತಪ್ಪ ಅಂದ್ರೆ $890 ಮಿಲಿಯನ್ ನಷ್ಟು ಹಣವನ್ನು ಕೊಡ್ತಾ ಹೋಗಿದೆ.
ಜುಲೈ 2026ರಲ್ಲಿ ಹೊಸದಾಗಿ ನೇಮಕಗೊಂಡಂಥ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು? ಈ ಒಂದು ಏನು ಜುಲೈ 2026ರಲ್ಲಿ ಹೊಸದಾಗಿ ನೇಮಕಗೊಂಡಂಥ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರಪ್ಪ ಅಂದ್ರೆ ಡಾಕ್ಟರ್ ವಿ ಅನಂತ್ ನಾಗೇಶ್ವರನ್. ಯಾರು? ಡಾಕ್ಟರ್ ವಿ ಅನಂತ್ ನಾಗೇಶ್ವರನ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗ್ತಾ ಹೋಗ್ತಾರೆ. ಜನವರಿ ಅಥವಾ ಫೆಬ್ರವರಿ 2026 ಪ್ರಮುಖ ವಿದ್ಯಮಾನಗಳ ಅಡಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಪ್ರಮುಖವಾಗಿರುವ ದೇಶದ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯ ನಿಯತಕಾಲಿಕ ವರದಿಯ ವಿಷಯ ಯಾವುದಪ್ಪ ಅಂದರೆ ಡಿಜಿಟಲ್ ಇಂಡಿಯಾ ಮಿಷನ್ ಪ್ರಗತಿಯನ್ನು ನೋಡ್ತಾ ಹೋಗ್ತೀವಿ. ದೇಶದ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದ ವರದಿಯ ವಿಷಯ ಏನಪ್ಪ? ರಿಪೀಟ್ ಆಗಿದೆ. ಕ್ರೀಡಾ ಪ್ರಚಲಿತ ವಿದ್ಯಮಾನಗಳ ಅಡಿಯಲ್ಲಿ 2026 RCB ತಂಡದ ಪ್ರಮುಖ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ಹಾಗೂ ವಿರಾಟ್ ಕೊಹ್ಲಿ ಅವರ ಸಾಧನೆಯನ್ನು ಗೌರವಿಸಿ ನೀಡಲಾದಂಥ ಪ್ರಶಸ್ತಿ ಯಾವುದು? ವರ್ಷದ ಒಂದು ಅತ್ಯುತ್ತಮ ಕ್ರಿಕೆಟಿಗ ಅಂತಂದು ಕರಿತಾ ಹೋಗ್ತಾರೆ. ಮೊನ್ನೆ ಶ್ರೇಯಾಂಕ ಪಾಟೀಲ್ ಅವರು ಏನಾಗ್ತಾರೆ, ಇಂಜುರಿಯಿಂದ ಏನಾಗ್ತಾರೆ, ಹೊರಗಡೆ ಬರ್ತಾ ಹೋಗ್ತಾರೆ. 2026 ಪ್ರಮುಖ ಈ ಪ್ರಶ್ನೆಗಳೆಲ್ಲ ರಿಪೀಟ್ ಆಗ್ತಾ ಇದೆ. ಕರ್ನಾಟಕ ಪ್ರಚಲಿತ ವಿದ್ಯಮಾನಗಳ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಶೈಕ್ಷಣಿಕ ಸುಧಾರಣೆಗಾಗಿ 2026ರಲ್ಲಿ ಜಾರಿಗೆ ತರಲಾದ ವಿಶೇಷ ಯೋಜನೆ ಕ್ಷಮೆಯಿರಲಿ ಇದಿಷ್ಟೇನಪ್ಪ ಅಂದ್ರೆ ಕ್ಷಮೆಯಿರಲಿ. ಇವತ್ತು 100 ಪ್ರಶ್ನೆಗಳನ್ನು ತಗೊಂಡ್ಬಂದಿದ್ದೆ. ತಾಂತ್ರಿಕ ದೋಷದಿಂದ 50 ಪ್ರಶ್ನೆಗಳಿಗೆ ಏನು ಮಾಡ್ತಾ ಹೋಗ್ತೀನಿ, ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಗೆ ಏನು ಮಾಡ್ತಾ ಹೋಗ್ರಿ, ಸಬ್ಸ್ಕ್ರೈಬ್ ಆಗ್ತಾ ಹೋಗ್ರಿ. ಜೊತೆ ಈ ಒಂದು ತರಗತಿ ಎಷ್ಟಾಗಿತ್ತು ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.